ಹಾಯ್ ಮಕ್ಕಳೇ, ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, KCET ಎಕ್ಸಾಮ್ ದಿನದಂದು ಯಾವೆಲ್ಲ ಮಿಸ್ಟೇಕ್ಗಳನ್ನು ನಾವು ಮಾಡಬಾರ್ದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸ್ಪೆಷಲಿ ಎಕ್ಸಾಮ್ ಹಾಲನ್ನು ಎಂಟರ್ ಆಗ್ತಿದ್ದೀರಾ ಅಂದರೆ ಆ ಎಕ್ಸಾಮ್ ಹಾಲಲ್ಲಿ ಯಾವ ತಪ್ಪುಗಳನ್ನು ಮಾಡದೇ ಇದ್ದರೆ ಮಾಡಬಾರ್ದು ಅನ್ನೋದನ್ನು ನೀವು ಇವಾಗಲೇ ತಿಳ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಸೊ ಅಟ್ ದ ಸೇಮ್ ಟೈಮ್ ನೀವು ಎಕ್ಸಾಮ್ ಹಾಲಿಗೆ ಎಂಟರ್ ಆಗೋ ಮುಂಚೆ ಬೇಸಿಕ್ ವಿಷಯಗಳನ್ನು ಕೂಡ ನಾನು ಹೇಳಲಿಕ್ಕೆ ಹೊರಟಿದ್ದೀನಿ ಈಗ. ಅಂದರೆ ಯಾವ ವಿಷಯಗಳು ನಿಮ್ಮ ತಲೆಯಲ್ಲಿ ಇರಬೇಕು ಅದನ್ನು ಮರಿಬಾರ್ದು ಬಿಫೋರ್ ಎಂಟ್ರಿಂಗ್ ದ ಎಕ್ಸಾಮ್ ಹಾಲ್, ಅದನ್ನು ಕೂಡ ಹೇಳ್ತೀನಿ. ಓಕೆ, ಬಿಕಾಸ್ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ ಅಂದರೆ ಅದು ಸಕ್ಸಸ್ ಆಗಬೇಕು ಅಂದರೆ ಆ ಕೆಲಸ ಮಾಡಲಿಕ್ಕೆ ಏನೆಲ್ಲ ವಿಷಯಗಳು ನಮಗೆ ತಿಳ್ಕೊಳೋದು ಇಂಪಾರ್ಟೆಂಟ್ ಆಗಿರುತ್ತೋ, ಅಟ್ ದ ಸೇಮ್ ಟೈಮ್ ಆ ಕೆಲಸ ಆಗಲಿಕ್ಕೆ ಏನೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅಂತ ತಿಳ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದೇ ರೀತಿ ನಾನಿವಾಗ ನಿಮಗೆ ಯಾವ ತಪ್ಪು ಮಾಡಬಾರ್ದು ಅಂತ ತಿಳಿಸೋದಕ್ಕೆ ಹೊರಟಿದ್ದೀನಿ. ಸೊ ರೈಟ್ ಫ್ರಮ್ ದ ಬೇಸಿಕ್ ಅಂತ ಅಂದರೆ ಫರ್ಗೆಟಿಂಗ್ ಹಾಲ್ ಟಿಕೆಟ್ ಆ್ಯಂಡ್ ಸ್ಪೇರ್ ಪೆನ್ಸ್. ನೋಡಿ ಮಕ್ಕಳೇ, ಎಕ್ಸಾಮ್ ದಿನ KCET ಎಕ್ಸಾಮ್ ದಿನ ನೀವು ಮನೆಯಿಂದ ಕಾಲನ್ನು ಹೊರಗಡೆ ಇಡ್ತಿದ್ದೀರಾ ಅಂದರೆ ಫಸ್ಟು ಹಾಲ್ ಟಿಕೆಟನ್ನು ಚೆಕ್ ಮಾಡ್ಕೊಳ್ಳಿ. ಇನ್ನು ಎರಡನೇದಾಗಿ ಪೆನ್ಗಳನ್ನು ನೋಡ್ಕೊಳ್ಳಿ. ಒಂದೇ ಕಲರ್ ಪೆನ್ ಇರಬೇಕು, ಸ್ಪೇರ್ ಎಕ್ಸ್ಟ್ರಾ ಪೆನ್ಗಳು ಇರಲಿ. ಒಂದು 3-4 ಪೆನ್ ಆದರೂ ಮಿನಿಮಮ್ ತೊಗೊಂಡು ಹೋಗಿರಿ. ಎಲ್ಲ ಬರೆಯೋವಂಥ ಪೆನ್ ಆಗಿರಬೇಕು. ಹಾಗೆ ಕಲರ್ ಪೆನ್ಗಳನ್ನು ದಯವಿಟ್ಟು ತೊಗೊಂಡು ಹೋಗಬೇಡಿ, ಯಾಕೆ ಅಂದರೆ ಅದರಿಂದ ಪ್ರಯೋಜನ ಇಲ್ಲ. ನೀವು ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪೆನ್ನನ್ನು ನೀವು ತೊಗೊಂಡು ಹೋಗಬೇಕು, ಜೆಲ್ ಪೆನ್ನನ್ನು ಯೂಸ್ ಮಾಡಬೇಡಿ. ಓಕೆ, ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳ್ತಿರೋದು. ಓಕೆ, ಸೊ ಎಕ್ಸ್ಟ್ರಾ ಪೆನ್ಗಳು ಹಾಗೆ ಹಾಲ್ ಟಿಕೆಟನ್ನು ತೊಗೊಂಡು ಹೋಗೋದು ದಯವಿಟ್ಟು ಮರಿಬೇಡಿ. ಅದರ ಜೊತೆಗೆ ನಿಮಗೆ ಬೇಕಾಗಿರುವಂಥ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಸ್ಟೇಷ್ನರೀಸ್ ಬಗ್ಗೆ ನಾನು ಹೇಳೋದಾದರೆ ಎರೇಸರ್ ಆಗಿರ್ಬೋದು, ಪೆನ್ಸಿಲ್ ಆಗಿರಬಹುದು, ಸ್ಕೇಲ್ ಆಗಿರಬಹುದು. ಓಕೆ, ತಗೊಂಡು ಹೋಗಿರಿ, ನಿಮಗೆ ಅನುಕೂಲಕ್ಕೆ ಬರಬಹುದು. ಸೊ ಯು ಜಸ್ಟ್ ಕ್ಯಾರಿ ಇಟ್. ಓಕೆ, ಆದರೆ ಮೇಜರಾಗಿ ಹೇಳೋದಾದರೆ ಹಾಲ್ ಟಿಕೆಟ್ ಮತ್ತು ಪೆನ್ಗಳನ್ನು ದಯವಿಟ್ಟು ಮರಿಬೇಡಿ. ಆಲ್ ರೈಟ್. ಇನ್ನು ಎರಡನೇದಾಗಿ ಎಕ್ಸಾಮ್ ಹಾಲಿಗೆ ಎಂಟರ್ ಆಗ್ತೀರಾ. ಎಕ್ಸಾಮ್ ಹಾಲಿಗೆ ಎಂಟರ್ ಆದ ತಕ್ಷಣ ನಿಮಗೆ OMR ಶೀಟ್ ಅಂತ ಕೊಡ್ತಾರೆ. OMR ಶೀಟನ್ನು ನೀವು ಫಿಲ್ ಮಾಡಬೇಕು. ಓಕೆ, ಸೊ ಆ ಒಂದು ಪರ್ಟಿಕ್ಯುಲರ್ ಶೀಟಲ್ಲಿ ನಿಮಗೆ ಎಕ್ಸಾಮ್ ಕೋಡ್ ಆಗಿರಬಹುದು, ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರಬಹುದು, ಇದನ್ನು ಫಿಲ್ ಮಾಡೋದಕ್ಕೆ ನಿಮಗೆ ಹೇಳ್ತಾರೆ. ಹೌದಾ? ಸೊ ನೀವು ಫಿಲ್ ಮಾಡೋದನ್ನು ಏನಾದರೂ ಇಗ್ನೋರ್ ಮಾಡಿದ್ರಿ ಅಂದರೆ ಎಕ್ಸಾಮ್ ಬರೆದ್ರೂ ಕೂಡ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ತಪ್ಪಾಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕೋದಾಗಿರ್ಬೋದು ಅಥವಾ ರಿಜಿಸ್ಟರ್ ನಂಬರನ್ನು ಬರೆಯೋದನ್ನು ಮರೆಯೋದೇ ಆಗಿರಬಹುದು. ಇಟ್ ವಿಲ್ ಲೀಡ್ಸ್ ಟು ಸೀರಿಯಸ್ ಇಶ್ಯೂಸ್. ಅಂದರೆ ನಿಮಗೆ ಮಾರ್ಕ್ಸ್ ಬರೋದು ಕಷ್ಟ ಆಗಬಹುದು ಅಥವಾ ಬರೋ ಮಾರ್ಕ್ಸ್ ಇನ್ನು ಯಾರಿಗೇ ಹೋಗ್ಬೋದು. ದೊಡ್ಡ ಇಶ್ಯೂ ಕ್ರಿಯೇಟ್ ಆಗುತ್ತೆ. ಸೊ ಬೇಸಿಕ್ಕಾಗಿ ಇರುವಂಥದ್ದಿದು. ಓಕೆ, ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣ ಅಲ್ಲಿ ಫಸ್ಟ್ ಆಫ್ ಆಲ್ ಇನ್ವಿಜಿಲೇಟರ್ಸ್ ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೋ ದಯವಿಟ್ಟು ಅದೇ ರೀತಿ ನೀವು ನಡ್ಕೊಳ್ಳಿ. ಅರ್ಥ ಆಗ್ತಿದೆ ಅಲ್ವಾ? OMR ಶೀಟನ್ನು ದಯವಿಟ್ಟು ನಿಮ್ಮ ರಿಜಿಸ್ಟರ್ ನಂಬರ್ ಫಿಲ್ ಮಾಡಿರಿ ಅಂದರೆ ಮಾಡಿಬಿಡಿ. ಹಾಲ್ ಟಿಕೆಟಲ್ಲಿ ಇರ್ತಕ್ಕಂಥ ರಿಜಿಸ್ಟರ್ ನಂಬರ್ ನೋಡಿ ಫಿಲ್ ಮಾಡಿ. ಓಕೆ, ಇನ್ನು ಬೇರೆ ಇನ್ಸ್ಟ್ರಕ್ಷನ್ ಅವರೆಲ್ಲ ಏನು ಕೊಡ್ತಾರೋ ಅದೇ ರೀತಿ ನೀವು ಫಾಲೋ ಮಾಡಿ, ತಪ್ಪದೇ ಮಾಡಿ. ಓಕೆ, ಎಸ್. ಇನ್ನು ನೆಕ್ಸ್ಟು ನಾಟ್ ರೀಡಿಂಗ್ ಇನ್ಸ್ಟ್ರಕ್ಷನ್ಸ್ ಪ್ರಾಪರ್ಲಿ. ನಿಮ್ಮ ಈ ಒಂದು ಆನ್ಸರ್ ಶೀಟ್ ಹಾಗೆ ಕ್ವೆಶ್ಚನ್ ಪೇಪರ್ ಎರಡನ್ನೂ ಕೂಡ ಹೇಗೆ ಹ್ಯಾಂಡಲ್ ಮಾಡಬೇಕು, ಎಕ್ಸಾಮ್ನ ಪ್ರೋಟೋಕಾಲ್ ಏನು ಅನ್ನೋದ್ರ ಬಗ್ಗೆ ನಿಮಗೆ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರ್ತಾರೆ ಮಕ್ಕಳೇ. ಓಕೆ, ಆ ಇನ್ಸ್ಟ್ರಕ್ಷನನ್ನು ಮೊದಲು ಓದಿ. ಓಕೆ, ಸ್ಟಾರ್ಟಿಂಗ್ ಟೈಮ್ ಏನಿರುತ್ತಲ್ಲ, ಇನ್ನೂ ಎಕ್ಸಾಮ್ ಶುರು ಆಗಿರೋದಿಲ್ಲ, ಆವಾಗ ಇನ್ಸ್ಟ್ರಕ್ಷನ್ ಓದಿ. ಓಕೆ, ಫೈನ್. ಸೊ ಇನ್ಸ್ಟ್ರಕ್ಷನ್ ಅಂದರೆ ಪ್ರತಿಯೊಂದು ಎಕ್ಸಾಮಿಗೂ ತನ್ನದೇ ಆಗಿರುವಂಥ ಶಿಷ್ಟಾಚಾರ ಇರುತ್ತೆ. ಈಗ ಎಕ್ಸಾಮ್ ಮಧ್ಯದಲ್ಲಿ ನೀವು ಎದ್ದು ಹೋಗೋ ಹಾಗಿಲ್ಲ. ಎದ್ದು ಹೋದ್ರಿ ಅಂದರೆ ಎಲ್ಲ ಕ್ವಶನ್ ಪೇಪರು ಮತ್ತೊಂದು ಎಲ್ಲ ಹ್ಯಾಂಡ್ ಓವರ್ ಮಾಡಿ ಹೋಗಬೇಕಾಗುತ್ತೆ, ಮತ್ತು ಒಳಗಡೆ ಕರ್ಕೊಳ್ಳೋದಿಲ್ಲ. ಹೌದಾ? ಸುಮ್ಮನೆ ಎಕ್ಸಾಮಿಂದ ಹೊರಗೆದ್ದು ಹೋಗೋದಕ್ಕೆ ಸಾಧ್ಯ ಇಲ್ಲ. ಹೌದಾ? ಈ ರೀತಿ ಪ್ರತಿಯೊಂದು ಇನ್ಸ್ಟ್ರಕ್ಷನ್ಗಳು ನಿಮಗೆ ಗೊತ್ತಿರಬೇಕು. ಯೂಶಲಿ ಯಾರು ಹೋಗೋದಿಲ್ಲ ಅಂತ ಇಟ್ಕೊಳ್ಳಿ, ಬಟ್ ಹೋದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಇನ್ಸ್ಟ್ರಕ್ಷನ್ಗಳನ್ನು ಓದೋದು ತುಂಬ ಅಗತ್ಯ. ಓಕೆ, ಸೊ ಟೈಮ್ ಲಿಮಿಟ್ ಎಷ್ಟಿರುತ್ತೆ ಪ್ರತಿಯೊಂದು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಜಸ್ಟ್ ಗೋ ಥ್ರೂ ಇಟ್. ಫೈನ್. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ತುಂಬಾ ಇಂಪಾರ್ಟೆಂಟ್ ಇದು ಕೂಡ, ವೇಸ್ಟಿಂಗ್ ಟೈಮ್ ಬೈ ರೀಡಿಂಗ್ ಆಲ್ ಕ್ವೆಶನ್ಸ್ ಇನಿಷಿಯಲಿ. ನೋಡಿ ಮಕ್ಕಳೇ, ಬೋರ್ಡ್ ಎಕ್ಸಾಮಿಗೆ KCET ಎಕ್ಸಾಮಿಗೆ ಇರೋ ಡಿಫ್ರೆನ್ಸ್ ಏನು ಗೊತ್ತಾ? ಬೋರ್ಡ್ ಎಕ್ಸಾಮಲ್ಲಿ ನೀವು ಸ್ಟಾರ್ಟಿಂಗ್ ಕ್ವೆಶನ್ ಪೇಪರ್ ಪೂರ್ಣ ಓದೋದಕ್ಕೆ ನಿಮಗೆ ಟೈಮ್ ಕೊಡ್ತಾರೆ. ಓಕೆ, ಒಂದು 15 ನಿಮಿಷ ಟೈಮ್ ಇರುತ್ತೆ ಸ್ಟಾರ್ಟಿಂಗು. ಆದರೆ CETಯಲ್ಲಿ ದಯವಿಟ್ಟು ಆ ಕೆಲಸ ಮಾಡ್ತಾ ಕೂಡಬೇಡಿ.
ದಯವಿಟ್ಟು ಆ ಕೆಲಸ ಮಾಡಬೇಡಿ. ನೀವು ಹೆಂಗೆ ಅಂದರೆ ಫಸ್ಟ್ ಆಫ್ ಆಲ್ ಕ್ವಶನ್ನ ಓದ್ತೀರಾ, ಯಾವುದೇ ಕ್ವಶನ್ ಓದಿ ಪ್ರಾಪರಾಗಿ ಓದಿ, ಓಕೆ, ತಕ್ಷಣ ಆನ್ಸರ್ ಮಾಡಿ, ಸಾಲ್ವ್ ಮಾಡಿರಿ. ಸಾಲ್ವ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಟ್ರೈ ಮಾಡ್ತಿದ್ದೀರಾ, ಏನೋ ನಿಮಗೆ ಕಷ್ಟ ಅನಿಸ್ತಿದೆನಾ, ಹೋಗ್ರಿ ನೆಕ್ಸ್ಟ್ ಕ್ವಶನಿಗೆ ಹೋಗಿಬಿಡ್ರಿ. ಸಾಲ್ವ್ ಮಾಡ್ಲಿಕ್ಕೆ ಆಗ್ತಿದೆ ಅಂತ ಅನಿಸಿದ್ರೆ ಮತ್ತೆ ಆದರೆ ಸರಿ, ಇಲ್ಲಾಂದರೆ ಮತ್ತೆ 3ನೇ ಕ್ವಶನಿಗೆ ಹೋಗ್ರಿ. ನೋ ಮ್ಯಾಟರ್ 10 ಕ್ವೆಶನು 15 ಕ್ವೆಶನು ಸ್ಟಾರ್ಟಿಂಗ್ ಎಲ್ಲಿ ತನಕ ನಿಮಗೆ ಕ್ವಶನ್ ಓಕೆ ನಾನು ಮಾಡಬಲ್ಲೆ ಅಂತ ಅನ್ಸೋದಿಲ್ಲ, ಓಕೆ ಓದ್ತಿರ್ಬೇಕು, ಮುಂದೆ ಹೋಗ್ತಿರ್ಬೇಕು. ಓದ್ತಾ ಆರಾಮಾಗಿ 60 ಕ್ವಶನ್ಗಳನ್ನು ಓದಿ ನೆಕ್ಸ್ಟು ಸಾಲ್ವ್ ಮಾಡಲಿಕ್ಕೆ ಶುರು ಮಾಡುವಂಥ ಕೆಲಸ ಮಾತ್ರ ಮಾಡಬೇಡಿ. ಓಕೆ, ದಿಸ್ ಇಸ್ ನಾಟ್ ಎ ಬೋರ್ಡ್ ಎಕ್ಸಾಮ್. ನಿಮಗೆ 60 ನಿಮಿಷ ಟೈಮ್ ಏನಿರುತ್ತಲ್ಲ, ಸೊ ಅದನ್ನು ಒಂದೊಂದು ಕ್ವಶನಿಗೆ ಒಂದೊಂದು ನಿಮಿಷನೂ ನಮಗೆ ಸಿಗೋದು ಕಷ್ಟನೇ ಅಲ್ಲಿ, ಹೌದಾ? ಸೊ ಹಾಗಾಗಿ ಕ್ವಶನನ್ನು ಓದಿ ಸಾಲ್ವ್ ಮಾಡಲಿಕ್ಕೆ ಶುರು ಮಾಡಿ. ಸ್ಪೆಷಲಿ ಮ್ಯಾಥ್ಸ್ ಬಗ್ಗೆ ನಾನು ಹೇಳೋದಾದರೆ ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ಸಾಲ್ವ್ ಮಾಡುವಂಥ ಪ್ರಶ್ನೆಗಳಿದ್ದರೆ ಸರಿ, ಇಲ್ಲ ಅಂದರೆ ನಿಮಗೆ ಟ್ರಿಕ್ಸ್ ಮುಖಾಂತರನೋ ಅಥವಾ ಡೈರೆಕ್ಟ್ ಕ್ವಶನ್ಸ್ಗಳು ಇದ್ದರೆ ಅದನ್ನು ಆನ್ಸರ್ ಮಾಡಿಬಿಡ್ರಿ. ಇನ್ನು ಸಾಲ್ವ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಅದನ್ನು ಸಾಲ್ವ್ ಮಾಡಿರಿ. ಸ್ಟಕ್ ಆದ್ರಿ ಅಂತ ಇಟ್ಕೊಳ್ಳಿ, ಕೈ ಬಿಟ್ಬಿಡ್ರಿ, ಅಲ್ಲಿಗೆ ನೆಕ್ಸ್ಟ್ ಕ್ವಶನಿಗೆ ಹೋಗ್ರಿ. ಓಕೆ, ಸೊ ಫಸ್ಟು ಕ್ಲಿಯರ್ ಕಟ್ಟಾಗಿ ಯಾವೆಲ್ಲ ಪ್ರಶ್ನೆಗಳೆಲ್ಲ ಸಾಲ್ವ್ ಮಾಡ್ಬೋದು ಅದನ್ನೆಲ್ಲ ಮಾಡಿ ನೀವು ಬಬ್ಬಲ್ ಇರುತ್ತೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ ಮುಂದೆ. ಬಬ್ಬಲ್ ಅಂದರೆ ಒಂದು ಸರ್ಕಲ್ ಕೊಟ್ಟಿರ್ತಾರೆ OMR ಶೀಟಲ್ಲಿ. ಆ್ಯಕ್ಚುಲಿ ನೀವು ಆನ್ಸರ್ ಫಿಲ್ ಮಾಡಬೇಕಂದ್ರೆ 4 ಸರ್ಕಲ್ಗಳು, ಒಂದು ಕ್ವಶನಿಗೆ 4 ಸರ್ಕಲ್ ಇರುತ್ತೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ರೆಪ್ರೆಸೆಂಟ್ ಮಾಡೋದು. ಯಾವ ಆಪ್ಷನ್ ಕರೆಕ್ಟ್ ಅನ್ನೋದಕ್ಕೆ, ಈಗ ಆಪ್ಷನ್ ಸಿ ಕರೆಕ್ಟ್ ಇದೆ ಅಂದರೆ ಆ ಥರ್ಡ್ ಬಬಲ್ ಏನಿರುತ್ತಲ್ಲ ಅದನ್ನು ಫಿಲ್ ಮಾಡ್ತೀರಾ, ಈ ರೀತಿ ಇರುತ್ತೆ. ಓಕೆ, ಫೈನ್. ಸೊ ಈಗ ನೀವು ಒಂದು ಪ್ರಶ್ನೆಯಲ್ಲೇ ನೀವು ಸ್ಟಕ್ಕಾಗಿ ಕುತ್ಕೊಂಡ್ಬಿಟ್ರೆ ಇರೋ ಟೈಮೆಲ್ಲ ಹಾಳಾಗುತ್ತೆ. ಸೊ ನೀವೇನು ಮಾಡಬೇಕು, ಫಸ್ಟ್ ಈಸಿ ಕ್ವಶನ್ ಯಾವುದಾದಿದೆಯೋ ಅದನ್ನೆಲ್ಲ ಸಾಲ್ವ್ ಮಾಡ್ತಾ ಹೋಗಿ. ನೆಕ್ಸ್ಟು ನೀವೇನು ಮಾಡಬೇಕು, ಸ್ವಲ್ಪ ಓಕೆ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ ಸಾಲ್ವ್ ಮಾಡಬಲ್ಲೆ ಅನ್ನೋದನ್ನು ನೀವು ಸಾಲ್ವ್ ಮಾಡಲಿಕ್ಕೆ ಶುರು ಮಾಡಿರಿ. ಸ್ಟಕ್ ಆದ್ರಿ ಅಂತ ಇಟ್ಕೊಳ್ರಿ, ಕೈ ಬಿಟ್ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗಿ. ಓಕೆ, ಈ ಸ್ಟಕ್ ಆಗಿರೋ ಪ್ರಶ್ನೆಗಳನ್ನೆಲ್ಲ ಲಾಸ್ಟಿಗೆ ನೀವು ಇಟ್ಕೊಳ್ಳಿ, ಲಾಸ್ಟಿಗೆ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಸ್ಟಾರ್ಟಿಂಗು ನೀವೆಲ್ಲ ಪ್ರಾಪರಾಗಿ ಕಾನ್ಫಿಡೆಂಟಾಗಿ ಸಾಲ್ವ್ ಮಾಡೋ ಕ್ವಶನ್ಗಳನ್ನೇ ಮಾಡ್ತಾ ಹೋಗಿ. ಇಸ್ ದಿಸ್ ಕ್ಲಿಯರ್? ಓಕೆ, ಸೊ ಸ್ಟಕ್ ಆಗಿರೋ ಆನ್ಸರ್ಸ್ಗಳನ್ನು ನೀವೇನು ಮಾಡ್ತೀರಾ, ಲಾಸ್ಟಿಗೆ ಇಟ್ಕೊಳ್ತೀರಾ. ಓಕೆ, ಲಾಸ್ಟಿಗೆ ಅಂದರೆ ಫಸ್ಟ್ ಈಸಿ ಕ್ವೆಶನ್ನು ಯಾವುದೆಲ್ಲ ಸಾಲ್ವ್ ಮಾಡ್ಬೋದು ಅದನ್ನು ಮಾಡ್ತೀರಾ. ಅದಾದಮೇಲೆ ಆ್ಯಾವ್ರೇಜ್ ಲೆವೆಲ್ ಇರೋ ಪ್ರಶ್ನೆಗಳನ್ನ ಟ್ರೈ ಮಾಡ್ತೀರಾ ಸಾಲ್ವ್ ಮಾಡಲಿಕ್ಕಾದರೆ. ಓಕೆ, ಅದರಲ್ಲೂ ಸ್ಟಕ್ ಆದರೆ ಅದನ್ನು ಒಂದು ಕಡೆಗೆ ಇಟ್ಬಿಡ್ರಿ. ಸ್ಟಕ್ ಆಗಿರೋದನ್ನೆಲ್ಲ ಲಾಸ್ಟಿಗೆ ಸಾಲ್ವ್ ಮಾಡ್ತೀರಾ. ಅದಾದಮೇಲೂ ನಿಮಗೆ ಕ್ವೆಶನ್ನೇ ಅರ್ಥ ಆಗ್ತಿಲ್ಲ ಅಂದರೆ ನೀವೇನು ಮಾಡ್ಬೋದು, ಆರಾಮಾಗಿ ಸಿಕ್ಕಿದ್ದೇನೆ ಟಿಕ್ ಹಾಕಿ ಬಂದುಬಿಡ್ರಿ. ಯಾಕೆಂದರೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಅಂತೂ ಖಂಡಿತ ಇಲ್ಲ. ಸೊ ನೀವೇನಾದರೂ ಅಂಟೆ ಮಿಂಟೆ ಚಾವಲ ಗಂಟೆ ಅಂತ ಯಾವುದಾದ್ರೂ ಒಂದು ಟಿಕ್ ಹಾಕಿದ್ರೂ ಇನ್ ಕೇಸ್ ಅದೇನಾದರೂ ಕರೆಕ್ಟ್ ಆನ್ಸರ್ ಆಗಿದ್ದರೆ ನಿಮಗೆ ಆಟೋಮೆಟಿಕ್ಕಾಗಿ ಒಂದು ಮಾರ್ಕ್ಸ್ ಆರಾಮಾಗಿ ಬರುತ್ತೆ. ಓಕೆ, ಸೊ ಟಿಕ್ ಹಾಕಿ ಆನ್ಸರ್ ತಪ್ಪಾಗಿ ನೆಗೆಟಿವ್ ಮಾರ್ಕಿಂಗ್ ಇದ್ದರೆ ಬೇಡಪ್ಪ ಈ ಕೆಲಸ ಅಂತ ಅನ್ಬೋದಾಗಿತ್ತು. ಸೊ ಯಾವುದಕ್ಕೆ ನಿಮಗೆ ಆನ್ಸರೇ ಗೊತ್ತಿಲ್ವೋ ಅದನ್ನು ಕಣ್ಣು ಮುಚ್ಕೊಂಡು ಯಾವುದಾದ್ರೂ ಒಂದು ಟಿಕ್ ಹಾಕಬರ್ರಿ. ಓಕೆ, ಸೊ ಇದು ಲಾಸ್ಟಿಗೆ ಮಾಡುವಂಥ ಕೆಲಸ. ಸ್ಟಾರ್ಟಿಂಗ್ ಏನಿದ್ರೂ ಪ್ರಾಪರಾಗಿ ಸಾಲ್ವ್ ಮಾಡೋದು ನಿಮ್ಮ ಕೆಲಸ. ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ, ನೀವು ಒಮ್ಮೆ ಓಕೆ 4 ಬಬಲ್ ಇರುತ್ತೆ ಅಂತ ಇಟ್ಕೊಳ್ಳಿ ಮಕ್ಕಳೇ. ಇದರಲ್ಲಿ ಫಸ್ಟು ಆಪ್ಷನ್ ಎ ಕರೆಕ್ಟ್ ಅಂತ ಫಿಲ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಓಕೆ, ಅದಾದಮೇಲೆ ಅಯ್ಯೋ ಇದು ಯಾಕೋ ಸರಿಗಿದ್ದಂಗಿಲ್ಲ, ಆಪ್ಷನ್ ಬಿನೇ ಕರೆಕ್ಟ್ ಇತ್ತು, ಸರಿ, ಈಗ ಇದನ್ನು ಹಿಂಗೆ ಅಂದುಬಿಟ್ಟು ಇದನ್ನೇನಾದರೂ ಫಿಲ್ ಮಾಡಿದ್ರಿ ಅಂತ ಇಟ್ಕೊಳ್ರಿ, ಆ ಕ್ವೆಶನ್ನಿಗೆ ಓಕೆ ಅದಕ್ಕೆ ಮಾರ್ಕ್ಸೇ ಕೊಡಲ್ಲ. ಸೊ ಬಿಫೋರ್ ಆನ್ಸರಿಂಗ್ ಎನಿಥಿಂಗ್, ಯಾವುದೇ ಪ್ರಶ್ನೆ ಇರ್ಬೋದು, 1-2 ಸಲ ಯೋಚನೆ ಮಾಡಿ ನಂತರ 100% ಶ್ಯೂರ್ ಆದಮೇಲೆ ಆನ್ಸರ್ ಹಾಕಿ. ಓಕೆ, ಗೊತ್ತಿರೋ ಪ್ರಶ್ನೆಗಳಿಗೆ, ಗೊತ್ತಿಲ್ಲದಿರೋದು ಅದು ಬೇರೆ, ಲಾಸ್ಟಿಗೆ ಮಾಡ್ತೀರಾ. ಯಾವುದೋ ಒಂದು ಓಕೆ ಈ 4ರಲ್ಲಿ ಯಾವುದು ಕಣ್ಣು ಮುಚ್ಕೊಂಡು ಓಕೆ ಇದು ಸಿಕ್ತಲ್ಲ ಇದನ್ನೇ ಟಿಕ್ ಮಾಡಿ, ಓಕೆ ಅದು ಬೇರೆ. ಆದರೆ ಗೊತ್ತಿರೋ ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಿ, ಒಮ್ಮೆ ಅದನ್ನು ಟಿಕ್ ಮಾಡಿ ಮತ್ತೆ ಇನ್ನೊಂದು ಆಪ್ಷನಿಗೆ ಹೋಗಿ ನೀವು ಸರ್ಕಲ್ ಮಾಡಬೇಡಿ, ಅಥವಾ ಅದನ್ನು ಯು ಡೋಂಟ್ ಬಬಲ್ ಇಟ್. ಓಕೆ, ಆಲ್ ರೈಟ್. ಸೊ ಇದು ನಿಮಗೆ ಗೊತ್ತಿರಬೇಕು. ಚೇಂಜಿಂಗ್ ಆನ್ಸರ್ಸ್ ಫ್ರೀಕ್ವೆಂಟ್ಲಿ ಬೈ ರಾಂಗ್ ಬಬ್ಲಿಂಗ್ ಇನ್ OMR ಶೀಟ್. ಒಂದನ್ನು ಚೆನ್ನಾಗಿ ನೀವು ಶೇಡ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸರ್ಕಲನ್ನು ಶೇಡ್ ಮಾಡಬೇಡಿ, ನೆನ್ಪಿಟ್ಕೊಳ್ಳಿ. ಸಿಲ್ಲಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್. ಓಕೆ, ಸಾಲ್ವ್ ಮಾಡಬೇಕಾದ್ರೆ ಸಿಲ್ಲಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಬೇಡಿ, ಮಾಡಬೇಕಾದ್ರೇ ಹುಷಾರಾಗಿ ಮಾಡಿ. ಓಕೆ, ಕೆಲವೊಬ್ರು ಹೆಂಗೆ ಅಂದರೆ ತುಂಬ ಜಾಣರು ಇರ್ತಾರೆ, ಎಲ್ಲರೂ ಜಾಣರು ಇರ್ತೀರಾ, ಬಟ್ ಏನು ಮಾಡ್ತೀರಾ ಅಂದರೆ
ಸಾಲ್ವ್ ಮಾಡಬೇಕಾದ್ರೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್, ಇದು ಬಿಡು ಗೊತ್ತು ನನಗೆ ಅಂತ ಹೇಳಿ ಏನು ಮಾಡ್ತೀರಾ, 5 - 3 2 ಬರಿಬೇಕಲ್ಲ, 5 - 3 1 ಅಂತ ಬರೆದು ಬಿಡ್ತೀರಾ. ಓಕೆ, ಇದು ಎಕ್ಸಾಮ್ ಸ್ಟ್ರೆಸ್ಸು ಆಗಿರಬಹುದು, ಕೆಲವೊಂದು ಸಲ ಓವರ್ ಕಾನ್ಫಿಡೆನ್ಸು ಆಗಿರಬಹುದು. ಓಕೆ, ಬಂದ್ರೂ ಎಲ್ಲ ಗೊತ್ತಿದ್ರೂ ತಪ್ಪಾಗೋ ಚಾನ್ಸಸ್ ಇರುತ್ತೆ. ಸೊ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡಿ. ಸ್ಪೆಷಲಿ ಮ್ಯಾಥ್ಸ್ ಅಥವಾ ನ್ಯೂಮರಿಕಲ್ಸ್ ಅಂತ ಬಂದಾಗ ತುಂಬ ಎಚ್ಚರಿಕೆಯಿಂದ ನೀವು ಸಾಲ್ವ್ ಮಾಡಬೇಕು. ಅದು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು. ಮ್ಯಾಥ್ಸಲ್ಲಂತೂ ನ್ಯೂಮರಿಕಲ್ಸ್ ಇರುತ್ತೆ, ಅದನ್ನು ಬಿಟ್ಟು ಬೇರೆ ಸಬ್ಜೆಕ್ಟ್ಗಳಲ್ಲೂ ಕೂಡ ನಾನು ಹೇಳ್ತಿರೋದು, ನೀವು ಸಿಲ್ಲಿ ಕ್ಯಾಲ್ಕುಲೇಷನ್ ಮಿಸ್ಟೇಕನ್ನು ದಯವಿಟ್ಟು ಮಾಡಬೇಡಿ. ಆಲ್ ರೈಟ್, ಇನ್ನು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಹಾಗೆ ಅಟೆಂಪ್ಟಿಂಗ್ ಎನಿ ಕ್ವೆಶನ್ ವಿತೌಟ್ ಪ್ರಾಪರ್ ರೀಡಿಂಗ್. ಸೊ ಪ್ರಶ್ನೆನ ಪೂರ್ತಿಯಾಗಿ ಓದಿ ಅರ್ಥ ಮಾಡಿಕೊಂಡು ದೆನ್ ಯು ಸ್ಟಾರ್ಟ್ ಸಾಲ್ವಿಂಗ್. ಅರ್ಧಂಬರ್ಧ ಓದೋದು, ಈಗ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ಅದರಲ್ಲಿ ವಿಚ್ ಈಸ್ ನಾಟ್ ಕರೆಕ್ಟ್ ಅನ್ನೋದನ್ನು ಚೂಸ್ ಮಾಡಿ ಅಂತ ಕೇಳಿರ್ತಾರೆ. ನೀವು ವಿಚ್ ಈಸ್ ಕರೆಕ್ಟ್ ಇರುತ್ತಲ್ಲ ಅದನ್ನು ಚೂಸ್ ಮಾಡಿಬಿಟ್ರೆ ಉಪಯೋಗ ಇಲ್ಲ. ಓಕೆ, ಸೊ ವಾಟ್ ಯು ಶುಡ್ ಡೂ, ಪ್ರಶ್ನೆನ ಓದಿ ಏನು ಕೇಳ್ತಿದ್ದಾರೆ ಅಂತ ತಿಳ್ಕೊಳ್ಳಿ, ದೆನ್ ಯು ಗೋ ಆನ್ ಸಾಲ್ವಿಂಗ್ ಇಟ್. ಓಕೆ, ಎಸ್. ಸೊ ಇವೆಲ್ಲ ತುಂಬ ಬೇಸಿಕ್ ಆಗಿರುವಂಥ ವಿಷಯಗಳು, ಆದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು ಮಕ್ಕಳೇ. ಐ ಬಿಲೀವ್ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್, ಓಕೆ, ವಿತ್ ಅನದರ್ ಕಂಟೆಂಟ್. ಟೇಕ್ ಕೇರ್ ಎವ್ರಿ ಒನ್, ಕೀಪ್ ಪ್ರಾಕ್ಟೀಸಿಂಗ್, ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ, ಧನ್ಯವಾದಗಳು.